ಮರೆಯಾಗುತ್ತಿದೆ ಜಲಜೀವ, ಅಳಿವಿನಂಚಿನಲ್ಲಿ ಇವೆ ಜೀವ ಸಂಕುಲ. ಮಳೆ ಇಲ್ಲದೆ 43 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಟಿದೆ ಭತ್ತದ ನಾಡು. ನದಿಯ ನೀರು ಸಂಪೂರ್ಣ ಬತ್ತಿ ಹೋಗಿದ್ದರಿಂದ ದಿನದಿಂದ ದಿನಕ್ಕೆ ಮರೆಯಾಗುತ್ತಿದೆ ಹಸಿರು. ಇನ್ನಾದರೂ ಮಳೆಯಾದರೆ ನಿಲ್ಲಬಹುದಾಗಿದೆ ಅಳಿದುಳಿದ ಜೀವರಾಶಿಗಳ ಉಸಿರು. ಈ ಬಾರಿ ರಾಜ್ಯದೆಲ್ಲೆಡೆ ಹೆಚ್ಚಿದ ಬರಗಾಲ, ಸದಾಕಾಲ ನೀರಿನ ಸಮೃದ್ಧಿಯಿಂದ ಕೂಡಿರುತ್ತಿದ್ದ ಭತ್ತದ ನಾಡಿಗೂ ಬಿಸಿಲಿನ ಬರೆ ಹೆಚ್ಚುತ್ತಿದೆ. ಬಿಸಿಲಿನ ತಾಪಕ್ಕೆ ಬತ್ತುತ್ತಿವೆ ಕೆರೆ ಬಾವಿಗಳು. ಜನಜಾನುವಾರುಗಳು, ಪಕ್ಷಿ ಪ್ರಾಣ ಸಂಕುಲ ನೀರಿನ ದಾಹಕ್ಕೆ ಅಲೆಯುವಂತಾಗಿದೆ. ಮೊದಮೊದಲು ಬತ್ತಿದ ನದಿಯಲ್ಲಿ ಜಲಚರಗಳ ಮಾರಣ ಹೋಮವಾದರೆ ಅವುಗಳನ್ನ ತಿಂದು ಸಂಭ್ರಮಿಸಿದ ಕೊಕ್ಕರೆ, ಹೆಬ್ಬಾತು, ರಾಜಹಂಸ, ಹದ್ದುಗಳಂತಹ ಪಕ್ಷಿಗಳ ಸರದಿ ಈಗ ಶುರುವಾಗಿದೆ ಎಂದರೆ ತಪ್ಪಾಗಲಾರದು. ಏಕೆಂದರೆ ಜೀವರಾಶಿಗಳ ತಾಣವಾಗಿದ್ದ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆಯಾಗಿರುವ ಗುಂಡಿಗನೂರು ಕೆರೆ, ಮಾಳಾಪುರ ಕೆರೆಗಳ ನೀರು ಬಿಸಿಲಿನ ಬೇಗೆಯಿಂದ ಆವಿಯಾಗಿ ಖಾಲಿಯಾಗುತ್ತಿದ್ದು, ಒಂದೆರಡು ಹನಿ ನೀರಿಗಾಗಿಯೂ ಪಕ್ಷಿಗಳು ಕೃಷಿಯೊಂದಿಗೆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದ ರೈತರ ಮೀನು ಕೆರೆಗಳಿಗೆ ಲಗ್ಗೆ ಇಡುತ್ತಿವೆ. ದೂರದ ಜಿಲ್ಲೆಗಳಾದ ವಿಜಯಪುರ, ಬೆಳಗಾವಿ ಇನ್ನಿತರ ಜಿಲ್ಲೆಗಳ ಕುರಿಗಾಹಿಗಳು ಕುರಿಗಳ ಮೇಯಿಸಲು ಬಂದು ಮೇವಿಲ್ಲ, ಕುಡಿಯಲು ನೀರಿಲ್ಲದ ಕಾರಣ ಅವರು ಪಾಡು ಹೇಳುತ್ತಿರದಾಗಿದೆ. ಏನ್ ಮಾಡೋದು ಸಾರ್, ಪ್ರತಿ ವರ್ಷದಂತೆ ಕುರಿ ಮೇಯಿಸಲಿಕ್ಕೆ ಬಂದೀವಿ, ಈ ಸಲ ನೀರಿಲ್ಲದೆ ಇಲ್ಲಿನ ನದಿಯು ಮರುಭೂಮಿಯಾಗಿದೆ. ಅಲ್ಲಲ್ಲಿ ಇರುವ ಹಳ್ಳದ ಬಿಸಿ ನೀರೇ ಕುರಿಗಳಿಗೆ ನಮ್ಗೆ ಆಧಾರವಾಗಿದೆ. ಮೇಲಿನ ಮಳೆರಾಯ ಬಂದ್ರೆ ಚಲೋ ಆಗ್ತಿತ್ರಿ, ಇಲ್ದಿದ್ರ ನಮಗ ಜೀವ ಇಲ್ದಂಗ ಆಗುತ್ರಿ ಎಂದ ಬೆಳಗಾವಿ ಮೂಲದ ಯಂಕಪ್ಪ ಪೂಜಾರಿ ಕಳವಳ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.